ಎಲ್ಲರಿಗೂ ನಮಸ್ಕಾರ ಹಾಗೂ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂಥ ಸಾಮಾನುಗಳ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಸಾಡಿ ತೊಗೊಂಡಿದ್ದೀನಿ. ದೇವಿಗೆ ಸಾಡಿಯಿಂದ ಅಲಂಕಾರ ಮಾಡಲಿಕ್ಕೆ ಒಂದು ಸಾಡಿ ಬೇಕಾಗತ್ತೆ. ಅದು ಗ್ರೀನ್ ಕಲರಲ್ಲಿ ನಾನು ಸಾಡಿ ತೊಗೊಂಡಿದ್ದೀನಿ. ಹಾಗೆ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಮುತ್ತೈದೆಯರಿಗೆ ಹಾಗೂ ದೇವಿ ಉಡಿಯಲ್ಲಿ ಕೂಡ ಒಂದು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಉಡಿಯಕ್ಕಿ ದೇವಿ ಉಡಿಯಲ್ಲಿ ತುಂಬಲಿಕ್ಕೆ ಉಡಿಯಕ್ಕಿ, ಆಮೇಲೆ ಹಸಿರು ಬಳೆಗಳು, ಒಂದು ತೆಂಗಿನಕಾಯಿ ಮತ್ತು ಗೆಜ್ಜೆ ವಸ್ತ್ರವನ್ನು ತೊಗೊಂಡಿದ್ದೀನಿ. ಹಾಗೆ ಇನ್ನೂ ಬೇಕಾಗುವಂಥ ಸಾಮಗ್ರಿಗಳು ಗುಲಗಂಜಿ, ದೇವಿಗೆ ತುಂಬಾ ಇಷ್ಟ. ಆಮೇಲೆ ಉತ್ತತ್ತಿ 5 ಕವಡೆ, 2 ಅರಿಶಿನ ಬೇರು, 1 ಅಡಿಕೆ, ಹಾಗೆ ಇವು ಕಮಲದ ಬೀಜಗಳು ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಪೂಜೆಗೆ ಇದು ಬೇಕೇ ಬೇಕಾಗತ್ತೆ. ಇದೇನಪ್ಪ ಅಂತಂದರೆ ಇದು ಅತ್ತರ, ಆಮೇಲೆ ಗೆಜ್ಜೆ ವಸ್ತ್ರ. ಅದೇ ರೀತಿಯಾಗಿ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳಲ್ಲಿ ಮತ್ತು ಧೂಪ ಬೇಕಾಗತ್ತೆ, ಮತ್ತು ಕರ್ಪೂರ, ಉದ್ಬತ್ತಿ, ವೀಳ್ಯದೆಲೆ ಇವೆಲ್ಲನೂ ಬೇಕಾಗತ್ತೆ. ನಾನು ಹೇಳುತ್ತಿರೋದು ಶಾಸ್ತ್ರೋಕ್ತವಾಗಿ. ಇದಕ್ಕಿಂತ ಮುಖ್ಯವಾಗಿ ದೇವಿ ಪೂಜೆಗೆ ಬೇಕಾಗಿರೋದೇನಪ್ಪ ಅಂತಂದರೆ ಸ್ವಚ್ಛ ಭಾವ ಮತ್ತು ಭಕ್ತಿ ಬೇಕಾಗತ್ತೆ. ಅದು ಅವೆರಡಿದ್ದರೆ ಯಾವುದೂ ಒಂದು ಕಡಿಮೆ ಇದ್ರೂ ದೇವಿ ಸ್ವೀಕಾರ ಮಾಡ್ತಾಳೆ ಅನ್ನೋದು ಒಂದು ನಂಬಿಕೆ. ಈ ರೀತಿಯಾದ ಒಂದು ಪಾತ್ರೆ ಬೇಕಾಗತ್ತೆ. ಅಕ್ಷತೆಯನ್ನು ಹಾಕಿ ಮೇಲ್ಗಡೆ ಕಳಸವನ್ನು ಇಡಲಿಕ್ಕೆ, ಆಮೇಲೆ ಕಳಸ ಇಡಲಿಕ್ಕೆ ಇದು ಒಂದು ಕಳಸೆ ಬೇಕಾಗತ್ತೆ. ಅದರಲ್ಲಿ ನೀವು ನೀರು ತುಂಬೋದು ಅಥವಾ ಅಕ್ಕಿಯನ್ನು ತುಂಬಬಹುದು. ಇವೆಲ್ಲ ನೋಡ್ರಿ ಸಾಮಗ್ರಿಗಳು. ದೇವಿಯನ್ನು ಪೂಜಿಸಿ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.